Hello dear students, welcome back to the live commerce classes. In today class we are going to study about the new third chapter, that is political and legal environment. ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ, ಥರ್ಡ್ ಯೂನಿಟ್ ಪೊಲಿಟಿಕಲ್ ಮತ್ತು ಲೀಗಲ್ ಎನ್ವಿರಾನ್ಮೆಂಟ್, ರಾಜಕೀಯ ಮತ್ತು ಲೀಗಲ್ ಅಂದರೆ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಏನು? ಮೊದಲಿಗೆ ನಾವೇನು ಮಾಡೋಣ, ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಿ ಆಮೇಲೆ ಲೀಗಲ್ ಎನ್ವಿರಾನ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಹಾಗಾದರೆ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ರಾಜಕೀಯ ವಾತಾವರಣ ಅಂದರೆ ಏನು? ದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ರೆಫರ್ಸ್ ಟು ದ ಸಿಸ್ಟಮ್ ಆಫ್ ಗವರ್ನಮೆಂಟ್. The political environment refers to the system of government and judiciary in a nation on international business. ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ದೇಶದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಸರ್ಕಾರದ ನೀತಿ ನಿಯಮಾವಳಿಗಳು, ಕಾನೂನುಗಳಿಗೆ ನಾವೇನಂತ ಕರಿತೀವಿ, ರಾಜಕೀಯ ವಾತಾವರಣ ಅಂತ ಕರಿತೀವಿ. ವ್ಯವಹಾರದ ಮೇಲೆ ಪ್ರಭಾವ ಬೀರುವ ರಾಜಕೀಯ ಅಂಶಗಳನ್ನು ನಾವು ವ್ಯವಹಾರದ ರಾಜಕೀಯ ಪರಿಸರ ಅಂತ ವಾತಾವರಣ ಅಂತ ಕರಿತೀವಿ. ದ ಸಿಸ್ಟಮ್ ಆಫ್ ದಿ ಗವರ್ನಮೆಂಟ್ ಆರ್ ಜುಡಿಷಿಯರಿ ಇನ್ ದಿ ನೇಷನ್. ಓಕೆ, ದ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟ್ ದಿ ಬಿಸ್ನೆಸ್ is to be called as political environment. The political factors which have their effect on business is to be called as political environment. Okay, the political environment includes factors such as ideology and policies of the government, nature and types of economic system, relation with other nation, political stability, etc. ಸೊ ಇದು ಏನನ್ನು ಒಳಗೊಂಡಿದೆ ಪೊಲಿಟಿಕಲ್ ಎನ್ವಿರಾನ್ಮೆಂಟ್? ಒಂದು ದೇಶದಲ್ಲಿರ್ತಕ್ಕಂಥ ಪಾಲಿಸಿಗಳಾಗಿರ್ಬೋದು, ಅದೇ ರೀತಿಯಾಗಿ ಆ ಒಂದು ದೇಶದ ಆರ್ಥಿಕ ಸಿಸ್ಟಮ್ ಆಗಿರ್ಬೋದು, ಎಕನಾಮಿಕ್ ಸಿಸ್ಟಮ್ ಆಗಿರ್ಬೋದು, ಅದೇ ರೀತಿಯಾಗಿ ದೇಶದ ರಾಜಕೀಯ ಮತ್ತು ಅಂತಾರಾಜ್ಯಗಳ ಜೊತೆ ದೇಶಗಳ ಜೊತೆ ಹೊಂದಿರತಕ್ಕಂಥ ವಿದೇಶದಲ್ಲಿ ಹೊಂದಿರತಕ್ಕಂಥ ಸಂಬಂಧ ಆಗಿರ್ಬೋದು. ಇವೆಲ್ಲವನ್ನು ನಾವು ಇಲ್ಲಿ ಪೊಲಿಟಿಕಲ್ ಎನ್ವಿರಾನ್ಮೆಂಟಲ್ಲಿ ಸ್ಟಡಿ ಮಾಡ್ತೀವಿ. ಎಕನಾಮಿಕ್ ಪಾಲಿಸಿ ಆಫ್ ರೂಲಿಂಗ್ ಪಾರ್ಟಿ ಹ್ಯಾಸ್ ಸೀರಿಯಸ್ ಎಕನಾಮಿಕ್ ಆ್ಯಂಡ್ ಬಿಸ್ನೆಸ್ ಇಂಪ್ಲಿಕೇಶನ್ಸ್. ದ ರೂಲಿಂಗ್ ಪಾರ್ಟಿ ಆಫ್ ದಿ ನೇಷನ್ it has more the ruling party of the nation has more effect on the business environment. ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ, ಸದ್ಯದಲ್ಲಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಬಿಸ್ನೆಸ್ ವ್ಯವಹಾರದ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಏನು? ರಾಜಕೀಯ ವಾತಾವರಣ ಅಂದರೆ ಏನು? ಯಾವ ರಾಜಕೀಯ ಅಂಶಗಳು ನಮ್ಮ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತಲ್ಲ ಅಂಥವುಗಳಿಗೆ ನಾವೇನಂತ ಕರಿತೀವಿ? ರಾಜಕೀಯ ವಾತಾವರಣ ಅಂತ ಕರಿತೀವಿ. ದ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ಆನ್ ದಿ ಬಿಸ್ನೆಸ್, ದ ಪೊಲಿಟಿಕಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ಆನ್ ದಿ ಬಿಸ್ನೆಸ್ ಇಸ್ ಟು ಬಿ ಕಾಲ್ಡ್ ಆಸ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಓಕೆ, ನೆಕ್ಸ್ಟ್ ಒನ್, ಕಂಪೋನೆಂಟ್ಸ್ ಆರ್ ಫ್ಯಾಕ್ಟರ್ಸ್ ಆಫ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ರಾಜಕೀಯ ವಾತಾವರಣ ಅಥವಾ ಪರಿಸರದ ಒಂದು ಭಾಗಗಳು, ಅಂಶಗಳು ಅಂತ ನಾವು ಹೇಳ್ತೀವಿ. ಸೊ ಯಾವ ಒಂದು ಭಾಗಗಳನ್ನು ನಮ್ಮ ಈ ರಾಜಕೀಯ ವಾತಾವರಣ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಒಳಗೊಂಡಿದೆ? ದ ಫ್ಯಾಕ್ಟರ್ಸ್ ಆಫ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆಫ್ ಎ ಸೊಸೈಟಿ is determined by the some factors that are political system, the constitution, the political parties, and last one is nature of government. These are the factors affected on our business. ಓಕೆ, ಈ ಒಂದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಅಥವಾ ರಾಜಕೀಯ ಪಾರ್ಟಿಗಳಾಗಿರ್ಬೋದು, ಅಥವಾ ಸರ್ಕಾರದ ಒಂದು ಗುಣಲಕ್ಷಣಗಳಾಗಿರ್ಬೋದು, ಇವುಗಳು ನಮ್ಮ ವ್ಯವಹಾರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಒಂದೊಂದಾಗಿ ಇವುಗಳನ್ನ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಪೊಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ. ಮೇನ್ಲಿ ದೇರ್ ಆರ್ ಟು ಸಿಸ್ಟಮ್ಸ್ ಆಫ್ ಪೊಲಿಟಿಕಲ್ ಗವರ್ನೆನ್ಸ್. ಫಸ್ಟ್ ಒನ್ ಈಸ್ ಡೆಮೊಕ್ರಾಟಿಕ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆಟೋಕ್ರಾಟಿಕ್. ಸೊ ರಾಜಕೀಯ ವ್ಯವಸ್ಥೆ ನಾವು ಎರಡು ರೀತಿ ವಿಭಾಗಿಸ್ತೀವಿ: ಪ್ರಜಾಪ್ರಭುತ್ವ ರಾಷ್ಟ್ರೀಯ ವ್ಯವಸ್ಥೆ ಮತ್ತು ನಿರಂಕುಶ ರಾಷ್ಟ್ರೀಯ ವ್ಯವಸ್ಥೆ. ಸೊ ಮೊದಲನೇದಾಗಿ ಪ್ರಜಾಪ್ರಭುತ್ವ ರಾಷ್ಟ್ರೀಯ ವ್ಯವಸ್ಥೆ ಅಂದರೆ ಏನಂತ ನೋಡೋಣ. ಡೆಮೊಕ್ರಾಟಿಕ್ ಸಿಸ್ಟಮ್. ದಿಸ್ ಈಸ್ ಸಿಸ್ಟಮ್ ಆಫ್ ಪೊಲಿಟಿಕಲ್ ಗವರ್ಮೆಂಟ್. ದಿಸ್ ಈಸ್ ಸಿಸ್ಟಮ್ ಆಫ್ ಪೊಲಿಟಿಕಲ್ ಗವರ್ನೆನ್ಸ್ ಈಸ್ ಎಲೆಕ್ಟೆಡ್ ಬೈ ದಿ ಪೀಪಲ್. People elect government under this system. Democratic system, ಪ್ರಜಾಪ್ರಭುತ್ವ. The people of the country select their MPs and MLAs. They are rule the government.
people's representatives like MP and MLAs who are elected through the election commissions or a referendum rule the country. The persons who are elected by the peoples are rule the country and they take major decisions relating to the business. ಡೆಮೊಕ್ರೆಟಿಕ್ ಸಿಸ್ಟಮ್ ಅಂದರೆ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಅಂತಲೇ ಹೇಳ್ತೀವಿ. ರಾಜಕೀಯ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಈ ಸಾಮಾನ್ಯ ಜನರಿಂದ, ಒಂದು ದೇಶದ ಸಾಮಾನ್ಯ ಜನರಿಂದ ಆಯ್ಕೆಯಾದ ಹೋದಂಥ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇವರುಗಳಿಂದ ಏನು ದೇಶ ಆಡಲ್ಪಡುತ್ತಲ್ಲ ಇದಕ್ಕೆ ನಾವು ಅಂತ ಕರಿತೀವಿ ಡೆಮೋಕ್ರೆಟಿಕ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಈ ಒಂದು ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಏನಾಗುತ್ತೆ, they rule the government in order to satisfy the needs of people. This kind of system provides a suitable environment for business as its policies are based on need of the society. Countries like India, Canada, UK, USA, etc. have democratic pattern of political system. ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ಇಲ್ಲಿ ಏನಾಗುತ್ತೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವು ಜನರಿಂದ ರಚಿಸಲ್ಪಟ್ಟಿರುತ್ತೆ. ಸೊ ಜನರಿಂದ ರಚಿಸಲ್ಪಟ್ಟಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ನಮ್ಮಿಂದ ಆಯ್ಕೆಯಾಗಿ ಹೋಗಿರ್ತಾರೆ ಅವರು ತನ್ನ ಸೊಸೈಟಿಲಿರ್ತಕ್ಕಂಥ ಜನರಿಗೆ, ಸಾಮಾನ್ಯ ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಕೆಲವೊಂದು ಕಾರ್ಯಗಳನ್ನ ಮಾಡ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ಮತ್ತು ಕೆನಡಾ ಮತ್ತು UK ಮತ್ತು USA ತೊಗೊಂಡಾಗ ಇವೆಲ್ಲವೂ ಕೂಡ ಏನಾಗಿದೆ, ಡೆಮೋಕ್ರಾಟಿಕ್ ಸಿಸ್ಟಮ್ ವ್ಯವಸ್ಥೆನ ಹೊಂದಿವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನು ಹೊಂದಿವೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಆಟೋಕ್ರಾಟಿಕ್ ಆರ್ ಅಥೋರಿಟೇರಿಯನ್ ಸಿಸ್ಟಮ್. Government under system is controlled by king or queen. They derive their power to rule the country and control the government by heredity. So in autocratic there is a king or queen rule the whole country. It is by heredity. They rule the country by heredity. ಸೊ ವಂಶ ಪಾರಂಪರಿಕವಾಗಿ ಬಂದಂಥ ಒಂದು ಪದ್ಧತಿಯ ಪ್ರಕಾರ ರಾಜ ಅಥವಾ ರಾಣಿ ತಮ್ಮ ದೇಶವನ್ನು ಆಳ್ತಾ ಹೋಗ್ತಾಯಿದ್ರೆ, ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರೆ ಅಂಥ ಒಂದು ವ್ಯವಸ್ಥೆಗೆ ನಾವು ಅಂತ ಕರಿತೀವಿ ಆಟೋಕ್ರಾಟಿಕ್ ಸಿಸ್ಟಮ್, ನಿರಂಕುಶ ಪ್ರಜಾಪ್ರಭುತ್ವ ಅಂತ ಕರಿತೀವಿ, ನಿರಂಕುಶ ವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಸೊ ಇನ್ ದ ಆಟೋಕ್ರಾಟಿಕ್ ಸಿಸ್ಟಮ್ ದ ಎಕನಾಮಿಕ್ ಪಾಲಿಸೀಸ್ ಆರ್ ಗವರ್ನ್ಡ್ ಬೈ ದಿ pleas of king and they may not be popular. Wish of the people and business may not be considered by these administrators while determining the policies. ಸೊ ಇಂದು ಆಟೋಕ್ರಾಟಿಕ್ ಸಿಸ್ಟಮಲ್ಲಿ, ನಿರಂಕುಶ ಸಿಸ್ಟಮಲ್ಲಿ ಆಗ್ತಕ್ಕಂಥ ಪಾಲಿಸಿಗಳೇನಾಗಿರುತ್ತೆ, ಆ ಒಂದು ರಾಜನನ್ನು ಸಂತೃಪ್ತಿಪಡಿಸುವ ಗುಣವನ್ನು ಹೊಂದಿರುತ್ತದೆ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರಜೆಗಳ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇರೋದಿಲ್ಲ. ರಾಜನಿಗೆ ಸಂತೃಪ್ತಿ ಆದರೆ ಸಾಕು, ಅವನು ಓಕೆ ಅಂದರೆ ಸಾಕು, ಆ ರೂಲ್ಸನ್ನು ಅಪ್ಲೈ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ. They may not popular, wish of the people and business may not be considered by these administrators for determining the policies. This form of government may not provide conducive environment for the growth of business. ಸೊ ಈ ರೀತಿ ನಿರಂಕುಶ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ನಮ್ಮ ಬಿಸ್ನೆಸ್ಗಳು ವ್ಯವಸ್ಥೆಯನ್ನು ಬದಲಾವಣೆ ಹೊಂದೋದಿಲ್ಲ ಅಥವಾ ಬಿಸ್ನೆಸ್ ಒಂದು ಕಂಪ್ನಿಗಳು ಬೆಳವಣಿಗೆಯನ್ನು ಹೊಂದೋದಿಲ್ಲ ಅಂತ ನಾವು ಹೇಳ್ತೀವಿ. ಇಲ್ಲೇನಾಗುತ್ತೆ, ಒಂದು ದೇಶ ಒಬ್ಬ ರಾಜ ಅಥವಾ ರಾಣಿಯಿಂದ ಆಳಲ್ಪಡುತ್ತೆ, ಅವರಿಗೆ ವಂಶ ಪಾರಂಪರಿಕವಾಗಿ ಒಂದು ವ್ಯವಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ. ಸೊ ಇಲ್ಲೇನಾಗುತ್ತೆ, ಅಲ್ಲಿರ್ತಕ್ಕಂಥ ಮಂತ್ರಿಗಳೆಲ್ಲ ಆ ರಾಜನಿಂದ ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಸೊ ಅವರು ಆ ರಾಜನ ಒಂದು ಸಂತೋಷಕ್ಕೋಸ್ಕರ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಯಾವುದೇ ರೀತಿ ಪ್ರಜೆಗಳಿಗೆ ಹಕ್ಕುಗಳಿರೋದಿಲ್ಲ. ಓಕೆ, ಸೊ ಇಲ್ಲಿ ಯಾವುದೇ ರೀತಿಯ ಬಿಸ್ನೆಸ್ ಬೆಳವಣಿಗೆ ಆಗೋದಕ್ಕೆ ಅವಕಾಶಗಳಿಲ್ಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅಂತ ಕರಿತೀವಿ. The constitution of a country states the right and duties of its citizen, including that a corporate citizen. The constitution explains about the duties and rights of the single people and also corporate citizens. ಈ ಒಂದು ಸಂವಿಧಾನ ನಮಗೆ ಏನು ಹೇಳುತ್ತೆ, ಒಬ್ಬ ವ್ಯಕ್ತಿಯ ಕಟ್ಟಕಡೆಯ ವ್ಯಕ್ತಿಯ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಡುತ್ತೆ. ಸಂವಿಧಾನವು ಒಬ್ಬ ಸಾಮಾನ್ಯ ನಾಗರಿಕನಿಗೆ ಇರ್ತಕ್ಕಂಥ ಹಕ್ಕುಗಳೇನು, ಅವನ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೆ. It defines powers, privileges, rights and duties available to the citizens, including business organizations. The Constitution provides the power, privileges, rights and duties.
ಸೊ ಏನು ಮಾಡುತ್ತೆ ಇಲ್ಲಿ ಒಂದು ಸಂವಿಧಾನ ಸಾಮಾನ್ಯ ಜನರಿಗೆ ಇರತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳನ್ನು ಒದಗಿಸಿಕೊಡುತ್ತೆ. ಸೊ ಅದರ ಜೊತೆಗೆ ಅವರಿಗೆ ಅವರ ಶಕ್ತಿಯನ್ನಾಗಿರ್ಬೋದು, ಪವರ್ ಆಗಿರ್ಬೋದು, ಅದೇ ಅವರಿಗೆ ಇರ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಅವರ ಹಕ್ಕು ಮತ್ತು ಕರ್ತವ್ಯಗಳು ಏನು ಅನ್ನೋದನ್ನು ತಿಳಿಸಿಕೊಡೋ ವ್ಯವಸ್ಥೆಯನ್ನು ಯಾವುದು ಮಾಡುತ್ತೆ, ನಮ್ಮ ಈ ಸಂವಿಧಾನ ಮಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಎ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಡಾಕ್ಯುಮೆಂಟ್ ಆಫ್ ದಿ ವರ್ಲ್ಡ್. ಜಗತ್ತಿನ ಎಲ್ಲ ಸಂವಿಧಾನಗಳಿಗೆ ಹೋಲಿಸಿದಾಗ ನಮ್ಮ ದೇಶದ ಸಂವಿಧಾನ ತುಂಬಾ ದೊಡ್ಡದು ಅಂತ ನಾವು ಹೇಳ್ತೀವಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು ಪ್ರಿಯಾಂಬಲ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ಅದರ್ ಪ್ರೊವಿಷನ್ಸ್. ಸೊ ಒಂದು ಸಂವಿಧಾನವನ್ನು ನಾವೇನು ಮಾಡ್ತೀವಿ, 4 ರೀತಿಯಾಗಿ ವಿಭಾಗಿಸ್ತೀವಿ. ಪ್ರಿಯಾಂಬಲ್ ಪೂರ್ವ ಪೇಟಿಕೆ, ಡೈರೆಕ್ಟಿವ್ ನಿರ್ದೇಶನ ತತ್ವಗಳು, ಪ್ರಿನ್ಸಿಪಲ್ಸ್ ಅಂತ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಿರ್ದೇಶಕ ತತ್ವಗಳು, ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು, ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು. ಇವುಗಳ ಬಗ್ಗೆ ನಮಗೆ ನೆನಪಿಸ್ಕೊಡೋದು ಯಾವುದು, ಭಾರತ ಸಂವಿಧಾನ. ಸೊ ಇವುಗಳನ್ನ ತಲೆ ಇಟ್ಕೊಂಡು ನಾವು ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ. ಸೊ ದ ಪ್ರಿಯಾಂಬಲ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಸ್ಟ್ರೆಸ್ಸಸ್ ಆನ್ ದಿ ಸೋಷಿಯಲಿಸ್ಟಿಕ್, ಸೆಕ್ಯುಲರ್ ಆ್ಯಂಡ್ ಡೆಮೋಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಜನ್ಸ್. ಸೊ ಇದೇನು ಮಾಡುತ್ತೆ, ನಮ್ಮ ಒಂದು ಭಾರತ ಸಂವಿಧಾನ ಸಾಮಾಜಿಕ, ಜಾತ್ಯತೀತ ಮತ್ತು ಸ್ವತಂತ್ರ ಇವುಗಳ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನನ್ನು ಕೊಡುತ್ತೆ. ಸೊ ಪ್ರಿಯಾಂಬಲ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಸ್ಟ್ರೆಸ್ಸಸ್ ಆನ್ ಸೋಷಿಯಲಿಸ್ಟಿಕ್, secular, democratic, republic and are to serve the all citizens justice and liberty. Justice means social, economical and political. Liberty means expression, belief, faith and worship. ಸೊ ನಮಗೆ ನ್ಯಾಯ ಒದಗಿಸಿ ಕೊಡುತ್ತೆ. ಅದೇ ರೀತಿಯಾಗಿ ಇಂಡಿಪೆಂಡೆನ್ಸ್, ಸ್ವತಂತ್ರತೆಯನ್ನು ಕೂಡ ಒದಗಿಸಿಕೊಡುತ್ತೆ. ಯಾವುದು, ಒಂದು ಸಂವಿಧಾನ ಅಂತ ನಾವು ಹೇಳ್ತೀವಿ. ಓಕೆ. ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಪ್ರೊವೈಡ್ ಫಂಡಮೆಂಟಲ್ ರೈಟ್ಸ್. ಒಂದು ಫಂಡಮೆಂಟಲ್ ರೈಟ್ಗಳನ್ನು ಕೂಡ ನಮಗೆ ಒಂದು ಸಂವಿಧಾನ ಒದಗಿಸಿಕೊಡುತ್ತೆ. ಅವು ಯಾವುದಂದರೆ ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್, ಫ್ರೀಡಮ್ ಟು ಕ್ಯಾರಿ ಔಟ್ ಎನಿ ಬಿಸಿ ಪ್ರೊಫೆಷನಲ್ ಪ್ರಾಕ್ಟೀಸಸ್. ಇವುಗಳನ್ನು ಕೂಡ ನಮಗೆ ಒದಗಿಸಿಕೊಡುತ್ತೆ. ಅದೇ ರೀತಿಯಾಗಿ ಫ್ರೀಡಮ್ ಟು ಕ್ಯಾರಿ ಆನ್ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್. ಯಾವುದೇ ಒಂದು ವಾತಾವರಣ ಕೂಡ ನಾವು ಮಾಡ್ಕೊಳ್ಬಹುದು, ನಮಗೆ ಬೇಕಾದಂಥ ವಾತಾವರಣ ಮಾಡ್ಬೋದು, ವ್ಯವಹಾರವನ್ನು ಮಾಡ್ಬೋದು. ರೈಟ್ ಟು ಲೈಫ್ ಆ್ಯಂಡ್ ಪ್ರಿಸರ್ವ್ ಪ್ರಾಪರ್ಟಿ, ಜೀವಿಸುವ ಹಕ್ಕು ಮತ್ತು ಅದೇ ರೀತಿಯಾಗಿ ಆಸ್ತಿಯನ್ನು ಗಳಿಸುವ ಹಕ್ಕು, ಇದನ್ನು ಕೂಡ ಸಂವಿಧಾನ ಕೊಡುತ್ತೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಅನ್ಯಾಯದ ವಿರುದ್ಧ ಹೋರಾಡುವ ಹಕ್ಕು. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನ ಮತ್ತು ಏನಾದರೂ ತಪ್ಪುಗಳಾಗಿದ್ದರೆ ಅವುಗಳ ವಿರುದ್ಧ ಕೂಡ ಇವರು ಹೋರಾಡ್ಬೋದು. ಇದು ಸಾಮಾನ್ಯ ಜನರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳು. ಓಕೆ. ನೆಕ್ಸ್ಟ್ ಒನ್, ದ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ದೇರ್ ಐಡಿಯಾಲಜೀಸ್. ರಾಜಕೀಯ ವ್ಯಕ್ತಿಗಳು ಮತ್ತು ಅವರ ಒಂದು ತತ್ವಗಳು ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ರಾಜಕೀಯ ವ್ಯಕ್ತಿಗಳ ತತ್ವಗಳು ಮತ್ತು ಅವರ ಒಂದು ಪಕ್ಷಗಳು ನಮ್ಮ ವ್ಯವಹಾರದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಯಾವ ರೀತಿ ಅಂದರೆ, ದ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಆಫ್ ಎ ನೇಷನ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಆನ್ ಬಿಸ್ನೆಸ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ದೇರ್ ಐಡಿಯಾಲಜೀಸ್. ದ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಆಫ್ ಎ ನೇಷನ್ ಈಸ್ ಎಫೆಕ್ಟೆಡ್ ಬೈ political parties and their regulations and also ideologies. Every political party has its own economic and social objectives. It propagates these policies with the public. Parties gives assurance during the elections to get the votes of public. If the people like these elections to get votes of if the peoples like these assurances, they will vote them. Political party which gets highest number of seats in the legislature or parliament will rule the state. ಸೊ ಒಂದು ರಾಜಕೀಯ ಪಕ್ಷಗಳು ಮತ್ತು ತತ್ವಗಳ ಸಂಬಂಧದಲ್ಲಿ ಯಾವ ವ್ಯಕ್ತಿ ಎಲೆಕ್ಷನಲ್ಲಿ ಹೈಯೆಸ್ಟ್ ಓಟನ್ನು ಪಡೆದಿರ್ತಾರೆ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ಬಂದಂಥ ವ್ಯಕ್ತಿ ನಮ್ಮ ಕಾರ್ಯಗಳನ್ನು ಮಾಡಬೇಕು, ಜನರ ಒಂದು ಅನುಕೂಲಗಳಂತೆ ವ್ಯವಹಾರನ ಮಾಡಬೇಕು, ಬಿಸ್ನೆಸ್ ಡೆವಲಪ್ಮೆಂಟ್ ಆಗೋ ರೀತಿಯಲ್ಲಿ ಕಾರ್ಯಗಳು ಮಾಡಬೇಕು. ಓಕೆ. ಸೊ ಮೊದಲಿಗೆಲ್ಲ ಏನಾಗ್ತಾಯಿತ್ತು, ಕಮ್ಯುನಿಸ್ಟ್ ಟೈಮಲ್ಲಿ ನಮ್ಮ ದೇಶದಲ್ಲಿ ಪ್ರೋ ಲೇಬರ್ ಅಂದರೆ ಲೇಬರ್ಗೆ ಸಂಬಂಧಪಟ್ಟಂತೆ, ಲೇಬರ್ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಆ್ಯಕ್ಟ್ಗಳಿದ್ವು. ಆದರೆ ಕೆಲವು ಸಮಯಗಳ ನಂತರ ಏನಾಗುತ್ತೆ,
ಈ ಒಂದು ಬಿಸ್ನೆಸ್ ಓರಿಯೆಂಟೆಡ್ ಪಾಲಿಸಿಗಳು ಬರ್ತಾ ಹೋದವು. ಅಂದರೆ ಒಂದು ಉದ್ದಿಮೆಯನ್ನು ಸುಧಾರಣೆ ಮಾಡಲಿಕ್ಕೆ ಬರ್ತಕ್ಕಂಥ ಪದ್ಧತಿಗಳು. ಓಕೆ, ದ ಪೊಲಿಟಿಕಲ್ ಪಾರ್ಟೀಸ್ that believe in capitalism will pursue encouraging policies for the growth of business. If these parties come to power, they implement such policies that are conducive for the growth of business. ಸೊ ಅವ್ರು ಏನು ಮಾಡ್ತಾರೆ ಇಲ್ಲಿ, ಒಂದು ರಾಜಕೀಯ ವ್ಯಕ್ತಿಗಳು ಒಂದು ಬಂಡವಾಳಶಾಹೀಕರಣ ರಾಜ್ಯದಲ್ಲಿ ಭಾಗವಹಿಸ್ತಾರೆ, ಬಂಡವಾಳಶಾಹೀಕರಣವನ್ನು ಪಾತ್ರವಹಿಸ್ತಾರೆ. ಅವರು ಇರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳಿಗೆ ಬೆಳವಣಿಗೆ ಆಗಲಿಕ್ಕೆ ಹೆಲ್ಪ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಸೊ ಇದರಿಂದಾಗಿ ಆಟೋಮೆಟಿಕ್ಕಾಗಿ ಆ ಒಂದು ಪಾಲಿಸಿಗಳು ಅವ್ರು ಆರಿಸಿ ತಂದ ತಕ್ಷಣ ಆ ಪಾಲಿಸಿಗಳನ್ನ ಅಡಾಪ್ಟ್ ಮಾಡಿಕೊಂಡು ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಹೆಲ್ಪ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ನೇಚರ್ ಆಫ್ ಗವರ್ನಮೆಂಟ್. ಸೊ 4ನೇ ಅಂಶ, ನೇಚರ್ ಆಫ್ ಗವರ್ನಮೆಂಟ್. The government decides the economic and business policies. The nature of composition of government has significant impact on business environment. The rules and procedures applied by the government is compulsory to follow all business. Okay, so government which is strong, that is which has clear and independent majority of its own, can implement policies of the choice. On the other hand, if government has thin majority or it is dependent on other political parties for support, it has to be compromise its economic policy with the other policies or policies of the supporting party. So nature of government means the party of the government, the rules and procedure of the government. If the party has its own majority, then they take the decisions automatically without anyone's permission. But if the party has less number of members and it accept another party's members to create a majority, so it is necessary to follow the rules of both two parties. ಸೊ ಇಲ್ಲಿ ಏನಾಗುತ್ತೆ, ನೇಚರ್ ಆಫ್ ಗೌರ್ಮೆಂಟ್ ಅಂದರೆ ಸರ್ಕಾರದ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಸೊ ಸರ್ಕಾರದ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಈ ದೇಶದಲ್ಲಿರ್ತಕ್ಕಂಥ ಸರ್ಕಾರದವರು ಬಿಸ್ನೆಸ್ ಮೇಲೆ ಯಾವೊಂದು ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು, ಯಾವೊಂದು ಪಾಲಿಸಿಗಳನ್ನ ಮಾರ್ಕೆಟಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇರ್ತಾರೆ. ಸೊ ಈ ಒಂದು ಪಾಲಿಸಿಗಳು ಕೂಡ ನಮ್ಮ ವ್ಯವಹಾರದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಸೊ ಈ ಒಂದು ಪಾಲಿಸಿಗಳು ಬರಬೇಕಾದ್ರೆ ಕೂಡ ಅಲ್ಲಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಮೆಂಬರ್ಸ್ ಅವರೇ ಕಾರಣ ಆಗಿರ್ತಾರೆ. ಸೊ ಯಾವ ಒಂದು ಪಕ್ಷ ಮೆಜಾರಿಟಿಯನ್ನು ಹೊಂದಿರುತ್ತದೆ ಆ ಪಕ್ಷ ತನಗೆ ಬೇಕಾದ ಒಂದು ಪಾಲಿಸಿಗಳನ್ನ ಮಾಡ್ಕೊಳುತ್ತೆ, ಯಾಕಂದರೆ ಮೆಜಾರಿಟಿ ಅವ್ರದ್ದೇ ಆಗಿರುತ್ತೆ. ಅದೇ ಯಾವುದಾದ್ರೂ ಒಂದು ಪಾರ್ಟಿ ಮೆಜಾರಿಟಿ ಕಡಿಮೆ ಇತ್ತು, ಅದು ಇನ್ನೊಂದು ಪಕ್ಷದ ಜೊತೆಗೆ ಕೈಗೂಡಿಸ್ಕೊಂಡು ಮೆಜಾರಿಟಿಯನ್ನು ಮಾಡಿ ಪಾಲಿಸಿಯನ್ನು ತರ್ತಾರೆ. ಫಾರ್ ಎಕ್ಸಾಂಪಲ್, ಆಲ್ರೆಡಿ ನಾವು ನೋಡಿದಾಗೆ ಮೊದಲಿಗೆಲ್ಲ ಏನಾಗ್ತಿತ್ತು, ಅಟ್ ದ ಟೈಮ್ ಆಫ್ ಕಮ್ಯುನಿಸ್ಟ್ ದ ಪ್ರೋ ಲೇಬರ್ ಓರಿಯೆಂಟೆಡ್ ಬಿಸ್ನೆಸ್ ಆರ್ ದೇರ್. ಒಂದು ಲೇಬರ್ ಬಂಡವಾಳಶಾಹಿ ವ್ಯವಸ್ಥೆ ಇರಲಿಲ್ಲ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆ ಇತ್ತು. ಆದರೆ ಈಗ ಕ್ಯಾಪಿಟಲಿಸಮ್, ಅತ್ಯಂತ ಬಂಡವಾಳ ಹೂಡಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು. ಓಕೆ, ದೀಸ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಓಕೆ, ಇನ್ ಟುಡೇ ಕ್ಲಾಸ್ ವಾಟ್ ವಿ ಆರ್ ಸ್ಟಡಿಡ್, what you mean by political environment and also factors or components of political environment. Okay, remaining part we will studied in next class. Remaining part we shall discuss in next class. Okay, thank you.